ಶಿವಣ್ಣ ಅವರು ಹೆಣ್ಣು ಮಕ್ಕಳನ್ನ ಗೌರವಿಸಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಿ ಅಂತ ಹೇಳಿ ರಮ್ಯಾ ಪರ ಬ್ಯಾಟಿಂಗ್ ಅನ್ನ ಬೀರಿಸಿ ರಮ್ಯಾಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಹಾಗೆ ಇದೇ ವೇಳೆ ಮರ್ತಿರುವಂತ ಶಿವಣ್ಣ ಅವರನ್ನ ಮತ್ತೆ ನೆನಪನ್ನ ಮಾಡ್ಕೊಂಡಿದ್ದಾರೆ ಅವರ ದೊಡ್ಡ ಮನೆಯ ಸೊಸೆ ಅವರು. ಇವಾಗ ಶಿವಣ್ಣ ಅವರಿಗೆ ಕಮೆಂಟ್ ಒಂದು ಪೋಸ್ಟ್ ಹಾಕುವ ಮುಖಾಂತರ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ನೀವು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ದಾರೆ. ಎಸ್, ಶಿವಣ್ಣಗೆ ಟಕ್ಕರ್ ಕೊಟ್ಟ ದೊಡ್ಡ ಮನೆಯ ಸೊಸೆ, ಶಿವಣ್ಣಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ದೊಡ್ಡ ಮನೆಯ ಸೊಸೆ. ನಾನು ಕೂಡ ದೊಡ್ಡ ಮನೆಯ ಸೊಸೆ ಅಲ್ವಾ, ನಾನು ಕೂಡ ನಿಮ್ಮ ಕುಟುಂಬಕ್ಕೆ ಸೇರಿದ ಸೊಸೆ ಅಲ್ವಾ, ನನಗೆ ಅನ್ಯಾಯ ಆದಾಗ ನೀವೇನು ಮಾಡ್ತಿದ್ರಿ? ತಮ್ಮ ಕುಟುಂಬದಲ್ಲೇ ಅನ್ಯಾಯ ಆಗಿದ್ರು ಯಾಕೆ ಮೌನ ವಹಿಸಿದ್ರಿ? ಅನ್ಯಾಯವಾದಾಗ ನೀವೆಲ್ಲ ನಿದ್ರೆ ಮಾಡ್ತಾ ಇದ್ರಾ ಅಂತ ಹೇಳಿ ದೊಡ್ಡ ಮನೆಯ ಸೊಸೆ ಕೇಳಿದ್ದಾರೆ. ಹೀಗಂತ ಶಿವಣ್ಣನಿಗೆ ಪೋಸ್ಟ್ ಮಾಡುವ ಮೂಲಕ ಟಕ್ಕರನ್ನ ಕೊಟ್ಟ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಶಿವಣ್ಣಗೆ ಟಕ್ಕರನ್ನ ಕೊಟ್ಟಿರುವಂತದ್ದು. ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ ಶ್ರೀದೇವಿ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ನೋಡಿ. ಯಾಕಂದ್ರೆ ಅಂದ್ರೆ ಅವರ ಮನೆಯ ಹೆಣ್ಮಕ್ಳಿಗೆ ಸಪೋರ್ಟ್ ಅನ್ನ ಮಾಡ್ತಿಲ್ಲ ಶಿವಣ್ಣ ಅವರು, ಇನ್ನ ರಮ್ಯಾಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ನಿಮ್ಮ ಮನೆಯ ಹೆಣ್ಮಗಳಲ್ವಾ ನಾನು, ನನಗೆ ಯಾಕೆ ನೀವು ಸಪೋರ್ಟ್ ಅನ್ನ ಮಾಡ್ಲಿಲ್ಲ, ಆಗ ಹೆಣ್ಮಕ್ಳಿಗೆ ಯಾಕೆ ನೀವು ಗೌರವವನ್ನ ಕೊಡ್ಲಿಲ್ಲ ಅಂತ ಹೇಳಿ ಶ್ರೀದೇವಿ ಅವರು ಶಿವಣ್ಣಗೆ ಟಕ್ಕರನ್ನ ಕೊಟ್ಟಿರುವಂತದ್ದು. ಈಗ ನೀವು ಮಾತಾಡ್ತಿದ್ದೀರಾ, ಬಟ್ ಆಗ ಯಾಕೆ ಮಾತಾಡ್ಲಿಲ್ಲ ನನ್ನ ವಿಚಾರದಲ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಸ್, ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶ್ರೀದೇವಿ ಅವರು. ಶಿವಣ್ಣ ಅವರು ಅಷ್ಟಾಗಿ ಯಾರ ಬಗ್ಗೆನೂ ಯಾರ ವಿಷಯಕ್ಕೂ ಅಷ್ಟು ಮಾತಾಡಲ್ಲ. ಆದ್ರೆ ಶಿವಣ್ಣ ಅವರು ರಮ್ಯಾ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, ರಮ್ಯಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹೆಣ್ಮಕ್ಳನ್ನ ಗೌರವಿಸಬೇಕು, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು, ಈ ರೀತಿಯಾಗಿ ರಮ್ಯಾಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಲ್ಸಿರೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಈಗ ಅದೇ ವಿಚಾರವಾಗಿ ಶಿವಣ್ಣ ಅಂದ್ರೆ ಅವರ ಮನೆಯ ಶ್ರೀದೇವಿ ಅವರು ಮಾತಾಡಿದ್ದಾರೆ. ಯಾಕೆ ಅವಾಗ ನನಗೆ ಅನ್ಯಾಯ ಆದಾಗ ನೀವ್ ಯಾಕೆ ಮಾತಾಡ್ಲಿಲ್ಲ, ನೀವ್ ಯಾಕೆ ನನ್ನ ಸಪೋರ್ಟ್ಗೆ ಬರ್ಲಿಲ್ಲ? ನಾನು ನಿಮ್ಮನೆ ಹೆಣ್ಮಗಳಲ್ವಾ, ನಾನು ಒಂದು ಹೆಣ್ಣು ಮಗು ಅಲ್ವಾ, ನನಗೆ ಅನ್ಯಾಯ ಆದಾಗ ನೀವ್ ಯಾಕೆ ಸುಮ್ನಿದ್ರಿ, ಅವಾಗ ನೀವು ನಿದ್ರೆ ಮಾಡ್ತಿದ್ರ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಿಜಕ್ಕೂ ಅದು ಸತ್ಯ ಅಲ್ವಾ? ಇವಾಗ ಶಿವಣ್ಣ ಅವರು ಆಗ ಶ್ರೀದೇವಿ ಅವರಿಗೆ ವಿಚ್ಛೇದನ ಆಗ್ಬೇಕಾದ್ರೆ, ಯಾಕಂದ್ರೆ ಶ್ರೀದೇವಿ ಅವ್ರಿಗೆ ಇಷ್ಟನೇ ಇರ್ಲಿಲ್ಲ ವಿಚ್ಛೇದನ ಕೊಡೋದಕ್ಕೆ, ಯಾಕಂದ್ರೆ ತುಂಬಾ ಹಿಂಸೆ ಪಟ್ಕೊಂಡು ಏನೋ ತುಂಬಾ ಭಾರದ ಮನಸ್ಸಲ್ಲಿ ಅವರು ಒಂದು ವಿಚ್ಛೇದನವನ್ನ ಕೊಟ್ಟಿದ್ದು. ಇನ್ನು ನಮ್ಮ ಪ್ರತಿನಿಧಿ ಅಶ್ವಥ್ ಅವರು ಇವಾಗ ನಮ್ಮ ಜೊತೆ ಲೈನಲ್ಲಿದ್ದಾರೆ. ಏನಾಯ್ತು, ಯಾಕೆ ಶಿವಣ್ಣ ಅವರ ವಿರುದ್ಧವಾಗಿ ಅವರ ದೊಡ್ಡ ಮನೆಯ ಸೊಸೆಯವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ, ಯಾಕೆ ಶಿವಣ್ಣ ಅವರಿಗೆ ಟಕ್ಕರನ್ನ ಕೊಟ್ರು, ಇದೆಲ್ಲದರ ಮಾಹಿತಿಯನ್ನ ಕೊಡೋದಕ್ಕೆ. ಹಲೋ ಅಶ್ವಥ್ ಅವರೇ. ಆಗಲೇ ಕಳೆದ ಅಂದ್ರೆ ನಿನ್ನೆಯಿಂದಲೂ ಕೂಡ ಯಾವುದಾದ್ರೂ ಒಂದು ಸುದ್ದಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಅಂತಂದ್ರೆ ಅದು ದರ್ಶನ್ ಅವರ ಅಭಿಮಾನಿಗಳು ರಮ್ಯಾ ಅವರ ಬಗ್ಗೆ ಮಾತನಾಡಿರುವಂತಹ, ರಮ್ಯಾ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಒಂದು ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅವರು ಇವರ ಮೇಲೆ ಆರೋಪ ಮಾಡ್ತಿರುವಂತದ್ದು, ಇವರು ಅವರ ಮೇಲೆ ಆರೋಪ ಮಾಡ್ತಿರುವಂತಹ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನಿನ ಮೆಟ್ಟಿಲು ಕೂಡ ಹತ್ತಿರುವಂತದ್ದು. ಈಗಾಗಲೇ ರಮ್ಯಾ ಕೂಡ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ
ಕಾನೂನು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಆಯುಕ್ತರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರಿಗೆ ನೇರವಾಗಿ ಹೋಗಿ ದೂರನ್ನು ಕೊಟ್ಟಿರುವಂತದ್ದು. ಇವತ್ತು ಸುಮಾರು 43 ಜನರ ವಿರುದ್ಧ ಈಗ ಎಫ್ಐಆರ್ ಕೂಡ ಆಗಿರುವಂತದ್ದು. ಅಂದ್ರೆ ರಮ್ಯಾ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿರುವಂತದ್ದು. ಇದರ ನಡುವೆ ರಮ್ಯಾ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಇಂತಹ ಒಂದು ಇಶ್ಯೂ ಇದ್ದಂತಹ ಸಂದರ್ಭದಲ್ಲಿ ಯಾವ ನಟರು ಕೂಡ ಅಂದ್ರೆ ಈ ವಿಚಾರದ ಬಗ್ಗೆ ಮಾತನಾಡ್ತಿಲ್ಲ. ಅದು ನಮಗೆ ಬಹಳ ಬೇಸರ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ರು ಕೂಡ ಒಗ್ಗೂಡಬೇಕು. ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡುವಾಗ ಪ್ರತಿಯೊಬ್ಬ ಹಿರಿಯ ನಟರಾಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಧ್ವನಿಗೂಡಿಸಬೇಕು ಅನ್ನೋ ಒಂದು ದಾಟಿಯಲ್ಲಿ ನಿನ್ನೆ ರಮ್ಯಾ ಅವರು ಕೂಡ ಮಾತನಾಡಿದ್ರು. ಸೊ ಇವತ್ತು ಸ್ಯಾಂಡಲ್ವುಡ್ ನ ಏನು ಹಿರಿಯ ನಟ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅಂದ್ರೆ ರಮ್ಯಾ ಅವರಿಗೆ ಆದಂತಹ ಒಂದು ಏನು ಅವರಿಗೆ ಆದಂತಹ ಒಂದು ಅವಮಾನ ಇದೆಯಲ್ಲ ಅದಕ್ಕೆ ನಾವು ಸಹಿಸಲ್ಲ. ಅಂದ್ರೆ ಮಹಿಳೆಗೆ ಯಾವುದೇ ಕಾರಣ ಕೂಡ ಅಂದ್ರೆ ಯಾರೇ ಇರ್ಲಿ ಆ ಮಹಿಳೆಗೆ ಒಂದು ಬೆಲೆ ಇರುತ್ತೆ, ಒಂದು ಗೌರವ ಇರುತ್ತೆ. ಅದಕ್ಕೆ ಪ್ರತಿಯೊಬ್ರು ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ. ಸೊ ಅದಕ್ಕೆ ರೀಪೋಸ್ಟ್ ಆಗಿ ಅಂದ್ರೆ ಅವರ ಅಂದ್ರೆ ಶಿವರಾಜ್ ಕುಮಾರ್ ಅವರ ಒಂದು ಬೆಂಬಲಕ್ಕೆ ರಮ್ಯಾ ಅವರು ಕೂಡ ಒಂದು ಧನ್ಯವಾದವನ್ನು ಕೂಡ ತಿಳಿಸಿದ್ರು. ಆದ್ರೆ ಈಗ ಸದ್ಯದ ಡೆವಲಪ್ಮೆಂಟ್ ಏನಪ್ಪಾ ಅಂತಂತಂದ್ರೆ ಶಿವಣ್ಣ ಅವರಿಗೆ ನೇರವಾಗಿ ದೊಡ್ಡಮನೆಯ ಸೊಸೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರು ಒಂದು ಟಕ್ಕರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅದು ಯಾವ ರೀತಿ ಟಕ್ಕರ್ ಅಂತಂತಂದ್ರೆ ಯುವರಾಜ್ ಕುಮಾರ್ ಅವರು ಹಾಗೂ ಶ್ರೀದೇವಿ ಅವರ ಒಂದು ಮದುವೆ ವಿಚಾರ ಈಗ ಪ್ರಸ್ತಾಪ ಆಗ್ತಿರುವಂತದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಅವರು ತನಗೆ ಡೈವರ್ಸ್ ಕೊಡುವಂತಹ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ದೊಡ್ಡಮನೆಯವರು ಯಾರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿಲ್ಲ. ಆಗ ನೀವೇನಾದ್ರು ನಿದ್ರೆ ಮಾಡ್ತಾ ಇದ್ರಾ? ಈಗ ನಾನು ಕೂಡ ಒಂದು ಮಹಿಳೆ ಅಲ್ವಾ, ಈಗ ರಮ್ಯಾ ಅವರ ಪರವಾಗಿ ನೀವು ಬ್ಯಾಟ್ ಬೀಸಿದ್ರ ತಪ್ಪೇನಿಲ್ಲ. ಆದ್ರೆ ನಾನು ಕೂಡ ಒಂದು ಹೆಣ್ಣು, ಸೊ ನನಗೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ದೊಡ್ಡ ಮನೆಯಲ್ಲಿ. ಸೊ ಹಾಗಾಗಿ ನೀವ್ಯಾರು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿಲ್ಲ. ಈಗ ಯಾಕೆ ಧ್ವನಿ ಎತ್ತಾ ಇದ್ರ, ಈಗ ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದಿರಾ ಅಂತ ಹೇಳಿ ಎಲ್ಲ ಒಂದ್ ಕಡೆ ಶಿವರಾಜ್ ಕುಮಾರ್ ಅವರಿಗೆ ನೇರವಾಗಿ ಶ್ರೀದೇವಿಯವರು ಈಗ ಟಾನ್ ಕೊಟ್ಟಿರೋದು. ಅಂದ್ರೆ ಈ ಒಂದು ಪ್ರಕರಣ ಈಗ ದೊಡ್ಡ ಮನೆಯಲ್ಲಿ ಒಂದು ದೊಡ್ಡ ಹಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗಕ್ಕಿಲ್ಲ. ಯಾಕೆಂತಂದ್ರೆ ಶಿವರಾಜ್ ಕುಮಾರ್ ಅವ್ರನ್ನ ಇಲ್ಲಿವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಪ್ರತಿಯೊಬ್ರು ಕೂಡ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಅವರ ಮನೆಯವರಾಗಿರ್ಬೋದು ಪ್ರತಿಯೊಬ್ರು ಕೂಡ ಬಹಳ ಗೌರವದಿಂದ ಶಿವರಾಜ್ ಕುಮಾರ್ ಅವ್ರನ್ನ ಕಾಣ್ತಾ ಇದ್ರು. ಆದ್ರೆ ಇವತ್ತು ಅವರ ಮನೆಯ ಒಬ್ಬ ಸದಸ್ಯೆ ಅಂದ್ರೆ ಯುವರಾಜ್ ಕುಮಾರ್ ಅವರ ಪತ್ನಿ ರಾಘಣ್ಣ ಅವರ ಸೊಸೆ ಇವತ್ತು ನೇರವಾಗಿ ಶಿವಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ನಾನು ಕೂಡ ಒಂದು ಹೆಣ್ಣು, ನನಗೆ ಆದಂತಹ ಒಂದು ಅನ್ಯಾಯದ ಬಗ್ಗೆ ನೀವ್ಯಾರು ಕೂಡ ಧ್ವನಿ ಎತ್ತಿಲ್ಲ. ಇವತ್ತು ರಮ್ಯಾ ಅವರ ಪರವಾಗಿ ಬ್ಯಾಟ್ ಬೀಸಿದ್ದೀರಾ, ಅದು ತಪ್ಪಲ್ಲ. ರಮ್ಯಾ ಅವರ ಪರವಾಗಿ ಬ್ಯಾಟ್ ಬೀಸಿರೋದು ಸರಿ ಇದೆ. ಆದ್ರೆ ನಾನು ಕೂಡ ಅಂತಹದ್ದೇ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾದ್ರೆ ನೀವ್ಯಾರು ಕೂಡ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿ ಈಗ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರುವುದು ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಈ ಒಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಿರುವುದು. ಯಾಕೆಂತಂದ್ರೆ ಇಷ್ಟು ದಿನಗಳ ಕಾಲ ದೊಡ್ಡ ಮನೆಯ ಒಂದು ಯಾವುದೇ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದು 4 ಗೋಡೆ ಮಧ್ಯೆ ನಡೀತಾ ಇತ್ತು. ಏನೇ ಆಗಿದ್ರು ಕೂಡ 4 ಗೋಡೆ ಮಧ್ಯೆ ನಡೀತಾ ಇತ್ತು. ಆದ್ರೆ ಇವತ್ತು ದೊಡ್ಡ ಮನೆಯ ಸೊಸೆ ಅಂದ್ರೆ ಯುವರಾಜ್ ಕುಮಾರ್ ಅವರ ಪತ್ನಿ ರಾಘಣ್ಣ ಅವರ ಸೊಸೆ ಇವತ್ತು ನೇರವಾಗಿ ಶಿವಣ್ಣ ಅವರಿಗೆ ಟಕ್ಕರ್ ಕೊಡುವಂತಹ ಒಂದು ಕೆಲಸವನ್ನ ಮಾಡಿರುವುದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತಿರೋದು ಕೂಡ ಬಹಳ ಕುತೂಹಲ ಅಂತ ಹೇಳ್ಬೋದು ದಿವ್ಯಾ. ಎಸ್ ಥ್ಯಾಂಕ್ ಯು ಅಶ್ವಥ್ ಅವರ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಈಗ ಸ್ಯಾಂಡಲ್ವುಡ್ ನ ಮುನ್ನಡೆಸುವಂತದ್ದು ಶಿವಣ್ಣ ಅವರು ಅಂತಾನೆ ಎಲ್ರು ಹೇಳುವಂತದ್ದು. ಇವಾಗ ಸ್ಯಾಂಡಲ್ವುಡ್ ನ ಯಾರು ಮುನ್ನೆಲೆಗೆ ತರ್ತಾರೆ, ಸ್ಯಾಂಡಲ್ವುಡ್ ನ ಯಾರು ನಡೆಸ್ಕೊಂಡು ಹೋಗ್ತಾರೆ, ಸ್ಯಾಂಡಲ್ವುಡ್ ಅಲ್ಲಿ ಏನಾದ್ರೂ ಒಂದು ಅನ್ಯಾಯ ಆದ್ರೆ ಯಾರು ನ್ಯಾಯ ಕೊಡಿಸ್ತಾರೆ, ಅದೆಲ್ಲದಕ್ಕೂ ಹೆಸರು ಬರುವಂತದ್ದು ಶಿವಣ್ಣ ಅವರು. ಆದ್ರೆ ಶಿವಣ್ಣ ಅವರ ಮನೆಯಲ್ಲೇ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನೀವು ಮಾತಾಡಿಲ್ಲ. ಈಗ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಾ, ಅದು ಸರಿ ಆಯ್ತು ಪರವಾಗಿಲ್ಲ, ಬಟ್ ನಾನು ನಿಮ್ಮ ಮನೆಯ ಹೆಣ್ಮಗಳಲ್ವಾ, ನನಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ನೀವು, ನನ್ನ ಕಡೆಗೆ ಯಾಕೆ ನಿಂತಿಲ್ಲ ನೀವು ಡಿವೋರ್ಸ್ ಆಗ್ಬೇಕಾದ್ರೆ ಅಂತ ಹೇಳಿ ಶ್ರೀದೇವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಶಿವರಾಜ್ ಕುಮಾರ್ ಅವರಿಗೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಟಕ್ಕರ್ ಅನ್ನೋದಕ್ಕಿಂತ ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಯಾಕೆ ಅನ್ಯಾಯ ಆಯ್ತು, ನನಗೆ ಯಾಕೆ ಅನ್ಯಾಯ ಮಾಡಿದ್ರಿ, ನನಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ನೀವು ಅಂತ ಹೇಳಿ ಕೇಳ್ತಿದ್ದಾರೆ. ನೋಡ್ಬೋದು, ಯುವ ಪತ್ನಿ ಹಾಗೂ ಶ್ರೀದೇವಿ ಅವರು ಇಬ್ರು ಲವ್ ಮಾಡಿ ಇಷ್ಟಪಟ್ಟು ಮನೆಯವ್ರನ್ನ ಒಪ್ಸಿ ಮದುವೆ ಆಗಿದ್ದಂಥದ್ದು. ಸೊ ಅವರ ಸಂಸಾರದಲ್ಲೇ ಬಿರುಕುಗಳು ಬಂದಾಗ ಶ್ರೀದೇವಿ ಅವ್ರಿಗೂ ಇಷ್ಟ ಇರ್ಲಿಲ್ಲ ಡಿವೋರ್ಸ್ ಕೊಡೋದು, ಬಟ್ ಅವರು ಕೊಡಬೇಕಾದಂತ ಪರಿಸ್ಥಿತಿ ಬಂದಾಗ ಕೊಟ್ರು. ಆದ್ರೆ ಯಾರು ಕೂಡ
ಏನಕ್ ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ, ಯುವಂಗ್ ಬುದ್ಧಿ ಹೇಳೋದಾಗಿರ್ಬೋದು, ಏನು ಕೂಡ ಯಾರೊಬ್ರು ಕೂಡ ಮಾಡ್ಲಿಲ್ಲ. ಸೊ ಹೀಗಾಗಿ ಅವರ ಮನಸ್ಸಲ್ಲಿ ನೋವಿದೆ, ಶ್ರೀದೇವಿ ಅವರ ಮನಸ್ಸಲ್ಲಿ ನೋವಿದೆ. ನಮ್ಮ ಸಂಸಾರ ಹೊಡಿಬೇಕಾದ್ರೆ ಯಾವ ದೊಡ್ಡ ಮನೆಯ ಕುಟುಂಬದವರು ಬರಲಿಲ್ಲ, ಶಿವಣ್ಣ ಅವರು ನ್ಯಾಯ ತೀರ್ಮಾನ ಮಾಡ್ಲಿಲ್ಲ ಬಂದು, ಏನು ಅದ್ರಲ್ಲಿ ನಮ್ಮ ವಿಚಾರದಲ್ಲಿ ನನಗೆ ಆದಂತ ಅನ್ಯಾಯದಲ್ಲಿ ನ್ಯಾಯ ಕೊಡಿಸ್ಲಿಲ್ಲ. ಈಗ ರಮ್ಯಾ ಅವ್ರ ಪರ ನಿಂತು ಬ್ಯಾಟಿಂಗ್ ಅನ್ನ ಬೀಸ್ತಿದ್ದೀರಾ. ರಮ್ಯಾ ಅವ್ರ ಪರ ಅಂದ್ರೆ ಹೆಣ್ಣು ಮಕ್ಕಳಿಗೆ ನೀವು ಅವಾಚ್ಯ ಶಬ್ದಗಳನ್ನ ನಿಂದಿಸಬಾರ್ದು ಅಂತ ಹೇಳಿ ರಮ್ಯಾ ಅವರ ಪರ ನಿಂತಿದ್ದೀರಾ. ಆಗ ನನ್ನ ಪರ ನಿಂತಿಲ್ಲ ಅಂತ ಅನ್ಬಿಟ್ಟು ಶ್ರೀದೇವಿ ಅವರು ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.